ಹಳ್ಳಿಕಾರ್ ಒಡೆಯ ಅಂತಾನೆ ಪ್ರಖ್ಯಾತಿಯನ್ನ ಗಳಿಸಿರುವಂತಹ ವರ್ತೂರು ಸಂತೋಷ್ ಅವರಿಗೆ ಇದೀಗ ಹಳ್ಳಿಕಾರ್ ಒಡೆಯ ಎಂಬ ಬಿರುದೇ ಮುಳುವಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಬಿಗ್ ಬಾಸ್ ಮನೆಗೆ ಸಂತೋಷ್ ಎಂಟ್ರಿ ಕೊಟ್ಟಿದ್ದೇ ತಡ ಅವರು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಅನ್ನ ಹೊಂದುವ ಮೂಲಕ ತಮ್ಮ ಪ್ರಖ್ಯಾತಿಯನ್ನ ಹೆಚ್ಚಿಸಿಕೊಳ್ತಿದ್ದಾರೆ. ಆದರೆ ಹಳ್ಳಿಕಾರ್ ಸಂರಕ್ಷಕರು ವರ್ತೂರು ಸಂತೋಷ್ ವಿರುದ್ಧ ಕಾನೂನು ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ. ವರ್ತೂರು ಸಂತೋಷ್ ತಮ್ಮನ್ನ ತಾವು ಹಳ್ಳಿಕಾರ್ ಒಡೆಯ ಅಂತ ಬಿಂಬಿಸ್ಕೊಳ್ತಾ ಇರೋದು ಸರಿಯಲ್ಲ. ಅವರನ್ನ ಹಳ್ಳಿಕಾರ್ ಒಡೆಯ ಅಂತ ಕರೆಯೋದನ್ನ ತತ್ಕ್ಷಣವೇ ನಿಲ್ಲಿಸಬೇಕು. ವರ್ತೂರು ಸಂತೋಷ್ ಅವರನ್ನ ಹಳ್ಳಿಕಾರ್ ಒಡೆಯ ಎಂದು ಕರೆಯೋದು ನಮ್ಮ ಜನಾಂಗಕ್ಕೆ ಮಾಡ್ತಾ ಇರುವಂತಹ ಅಪಮಾನವಾಗಿದೆ ಎಂದು ಹಳ್ಳಿಕಾರ್ ಸಂರಕ್ಷಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ವರ್ತೂರು ಸಂತೋಷ್ ಅವರನ್ನ ಹಳ್ಳಿಕಾರ್ ಒಡೆಯ ಅಂತಲೇ ಕೆಲವರು ಗುರುತಿಸ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಸಂತೋಷ್ ಈ ಮುಖೇನವಾಗಿಯೇ ಪ್ರಚಾರವನ್ನ ಪಡೆದುಕೊಳ್ತಿದ್ದಾರೆ. ಅಲ್ಲದೆ ಗೂಗಲ್ನಲ್ಲಿಯೂ ಕೂಡ ಚೇರ್ಮನ್ ಆಫ್ ಆಲ್ ಇಂಡಿಯಾ ಹಳ್ಳಿಕಾರ್ ಕನ್ಸರ್ವೇಷನ್ ಅಂತ ಜನರಿಗೆ ಮಾಹಿತಿ ಲಭ್ಯವಾಗ್ತಾ ಇದ್ದು, ಇದು ಜನರಿಗೆ ತಪ್ಪು ಸಂದೇಶವನ್ನ ನೀಡುತ್ತಿದೆ. ವರ್ತೂರು ಸಂತೋಷ್ರಿಂದಲೇ ಹಳ್ಳಿಕಾರ್ ತಳಿ ಹುಟ್ಟಿತು ಎನ್ನುವ ರೀತಿಯಲ್ಲಿ ಸಂದೇಶಗಳು ತಲುಪ್ತಾ ಇದೆ. ಇಂತಹ ಪ್ರಚಾರದ ವಿರುದ್ಧ ಕಾನೂನು ಹೋರಾಟವನ್ನ ಮಾಡ್ತೀವಿ, ಎಲ್ಲ ದಾಖಲೆಗಳನ್ನ ಕೂಡ ಸಂಗ್ರಹ ಮಾಡಲಾಗಿದೆ. ವರ್ತೂರು ಸಂತೋಷ್ ಮತ್ತು ಗೂಗಲ್ ವಿರುದ್ಧ ಹೋರಾಟವನ್ನ ಮಾಡ್ತೇವೆ ಅಂತ ಹಳ್ಳಿಕಾರ್ ಸಂರಕ್ಷಕ ರವಿ ಪಟೇಲ್ ಎಚ್ಚರಿಸಿದ್ದಾರೆ.